Hello everyone, welcome to Navras Maths Tutorials. ಈಗ ಎಕ್ಸರ್ಸೈಸ್ ನಂಬರ್ 4.2 ಮಾಡೋಣ. ಓಕೆ, ನೋಡಿ ಫಸ್ಟ್ ಒನ್ ಏನ್ ಕೊಟ್ಟಿದ್ದಾರೆ, ಫೈಂಡ್ ದ ರೂಟ್ಸ್ ಆಫ್ ದ ಫಾಲೋಯಿಂಗ್ ಕ್ವಾಡ್ರಾಟಿಕ್ ಈಕ್ವೇಶನ್ಸ್ ಬೈ ಫ್ಯಾಕ್ಟರೈಸೇಷನ್ ಅಂತ ಕೊಟ್ಟಿದ್ದಾರೆ. ಓಕೆ, ನೋಡಿ ಈಕ್ವೇಶನ್ಸ್ ಕೊಟ್ಟಿದ್ದಾರೆ. ಫಸ್ಟ್ ಒನ್ ಏನ್ ಕೊಟ್ಟಿದ್ದಾರೆ, ಎಕ್ಸ್ ಸ್ಕ್ವೇರ್ ಮೈನಸ್ 3x ಮೈನಸ್ 10 ಇಸ್ ಈಕ್ವಲ್ಸ್ ಟು 0 ಅಂತ. ಬೈ ಫ್ಯಾಕ್ಟರೈಸೇಷನ್ ಮೆಥಡ್ ಅಂದ್ರೆ ನಾವು ಮುಂಚೆ ಮಾಡ್ತಿದ್ವಲ್ವಾ, ಸ್ಪ್ಲಿಟಿಂಗ್ ಬೈ ಮಿಡಲ್ ಟರ್ಮ್, ಅದೇ ಮೆಥಡ್ ಅಲ್ಲೇ ಮಾಡ್ಬೇಕು. ಓಕೆ, ಸೊ ನೋಡಿ ಇಲ್ಲಿ ಕಾನ್ಸ್ಟೆಂಟ್ ಏನಿದೆ, -10 ಇದೆ. ಮಲ್ಟಿಪ್ಲೈ ಮಾಡ್ಬೇಕು ಯಾವ್ದ್ರಿಂದ, ಕೋಎಫಿಷಿಯಂಟ್ ಆಫ್ ಎಕ್ಸ್ ಸ್ಕ್ವೇರ್. ಏನಿದೆ, ಏನೂ ಇಲ್ಲ. ಏನೂ ಇಲ್ಲ ಅಂದ್ರೆ 1 ಇದೆ ಅಂತ ಅರ್ಥ. ಸೊ ಏನ್ ಬರುತ್ತೆ ನಮ್ಗೆ, 10 ಇಂಟು 1 10 ಪ್ಲಸ್ ಇಂಟು ಮೈನಸ್ ಮೈನಸ್ ಬರುತ್ತೆ. ಆದ್ರೆ ನಮ್ಗೆ ಇಲ್ಲಿ ಪ್ಲಸ್ ಆರ್ ಮೈನಸ್ ಮಾಡಿದ್ರೆ ನಮ್ಗೆ ಏನ್ ಬರಬೇಕು, ಮಿಡಲ್ ಟರ್ಮ್ ಬರ್ಬೇಕು. ಮಿಡಲ್ ಏನಿದೆ, -3 ಇದೆ. ಸೊ ನಾವೇನ್ ಮಾಡೋಣ, ಈ 10 ನ ಫ್ಯಾಕ್ಟರ್ಸ್ ತೆಗೆಯೋಣ. ನೋಡಿ 2 5 ಅಲ್ವಾ. ಸೊ ನೋಡಿ 5 1 ಓಕೆ. 5 ಮೈನಸ್ 2 ಮಾಡಿದ್ರೆ ನಮ್ಗೆ 3 ಬರುತ್ತಲ್ವಾ. ಸೊ ಮಾಡೋಣ 5. ಈಗ ನಮ್ಗೆ ಇಲ್ಲಿ ಮೈನಸ್ ಬೇಕು ಸೈನ್. ಸೊ ನಾವೇನ್ ಮಾಡೋಣ, ಬಿಗ್ಗರ್ ನಂಬರಿಗೆ ಮೈನಸ್ ಇಡೋಣ, ಸ್ಮಾಲರ್ ನಂಬರ್ಗೆ ಪ್ಲಸ್ ಇಟ್ಬಿಟ್ರೆ ನಮ್ಗೆ ಆನ್ಸರ್ -3 ಬರುತ್ತೆ. ಓಕೆ, ಈಗ ಸಾರಿ 2 ಇಡ್ಬೇಕಲ್ವಾ. ನೋಡು 5 ಮೈನಸ್ 2 ಮಾಡಿದ್ರೆ ನಮ್ಗೆ 3 ಬರುತ್ತೆ. ಓಕೆ, ಬರೆಯೋಣ. ಎಕ್ಸ್ ಸ್ಕ್ವೇರ್ ಮೈನಸ್ 5x ಪ್ಲಸ್ 2x. ನೋಡಿ 5x ಅಲ್ಲಿ 2x ಮೈನಸ್ ಮಾಡಿದ್ರೆ -3x ಬಂತಲ್ವಾ. ಮಲ್ಟಿಪ್ಲೈ ಮಾಡಿದ್ರೆ ಕೂಡ ನಮ್ಗೆ -10 ಬರ್ತಾ ಇದೆ. -10 ಇಸ್ ಈಕ್ವಲ್ಸ್ ಟು 0. ಇಲ್ಲಿ ಎಕ್ಸ್ ಕಾಮನ್ ಇದೆ ಇವೆರಡರಲ್ಲಿ. ಸೊ ಎಕ್ಸ್ ಕಾಮನ್ ತೆಗೆಯೋಣ. ಇಲ್ಲಿ ಏನ್ ಉಳಿತು, ಬರೀ ಎಕ್ಸ್ ಉಳಿತು. ಮೈನಸ್ ಇಲ್ಲಿ ಎಕ್ಸ್ ಹೊರಗಡೆ ತೆಗೆದ್ವಿ, ಓನ್ಲಿ 5 ಉಳಿಯುತ್ತೆ. ಇಲ್ಲಿ ಏನ್ ತಗೋಬಹುದು, ನೋಡಿ 2 ತಗೋಬಹುದಲ್ವಾ. ಸೊ +2 ತಗೊಳ್ಳೋಣ. ಏನ್ ಉಳಿಯುತ್ತೆ, ಇಲ್ಲಿ ಎಕ್ಸ್ ಒಂದೇ ಉಳಿತು. ಮೈನಸ್ ಇದೆ, ಮೈನಸ್ ಬರೆಯೋಣ. 2 5 10 ಆಗುತ್ತಲ್ವಾ. ಸೊ 5 ಇಲ್ಲಿ ಸೇಮ್ ಬರ್ಬೇಕು ನಮ್ಗೆ. ಓಕೆ, ಈಗ x ಮೈನಸ್ 5 ಕಾಮನ್ ಇದೆ, ತೆಗೆಯೋಣ. ಇಲ್ಲಿ ಏನಿದೆ, ಎಕ್ಸ್ ಪ್ಲಸ್ 2. ಈ ರೀತಿ ನಾವು ಮುಂಚೆ ಮಾಡಿದ್ದೀವಿ. ಈಗ ನೋಡಿ ಇಲ್ಲಿನೂ 0 ಹಾಕೋಬೇಕು. ಈಗ ಝೀರೋಸ್ ಆಫ್ ದ ಪಾಲಿನಾಮಿಯಲ್ ಯಾವ ರೀತಿ ಫೈಂಡ್ ಔಟ್ ಮಾಡ್ತೀವೋ ಇದನ್ನು ಅದೇ ರೀತಿ ಮಾಡ್ಬೇಕು. ಅಂದ್ರೆ ಎಕ್ಸ್ ಮೈನಸ್ 5 ಇಸ್ ಈಕ್ವಲ್ಸ್ ಟು 0 ಅಂತ ಒಂದು ಹಾಕೋಬೇಕು. ಎಕ್ಸ್ ಪ್ಲಸ್ 2 ಇಸ್ ಈಕ್ವಲ್ಸ್ ಟು 0 ಅಂತ ಇನ್ನೊಂದು ಹಾಕೋಬೇಕು ಟರ್ಮ್. ನೋಡಿ ಈಗ ಎಕ್ಸ್ ಇಸ್ ಈಕ್ವಲ್ಸ್ ಟು ಈ -5 ಈಕ್ವಲ್ಸ್ ಟು ಈ ಕಡೆ ಕಳ್ಸಿದ್ರೆ +5 ಆಯ್ತು. ಸೊ ಎಕ್ಸ್ ಇಸ್ ಈಕ್ವಲ್ಸ್ ಟು 5 ಅಂತ ಬಂತು. ಇಲ್ಲಿ ನೋಡೋಣ, ಎಕ್ಸ್ ಇಸ್ ಈಕ್ವಲ್ಸ್ ಟು ಈ +2 ನ ಈಕ್ವಲ್ಸ್ ಟು ಈ ಕಡೆ ಕಳ್ಸಿದ್ರೆ -2 ಆಯ್ತು. ಸೊ ಇವೇ ರೂಟ್ಸ್. ಅವ್ರು ಏನ್ ಹೇಳಿದಾರಲ್ಲ, ಫೈಂಡ್ ದ ರೂಟ್ಸ್ ಆಫ್ ದ ಫಾಲೋಯಿಂಗ್ ಕ್ವಾಡ್ರಾಟಿಕ್ ಈಕ್ವೇಶನ್ಸ್ ಅಂತ. ಇವೇ ರೂಟ್ಸ್ ಆಫ್ ದ ಕ್ವಾಡ್ರಾಟಿಕ್ ಈಕ್ವೇಶನ್ಸ್. ಓಕೆ, ಈಗ ನೆಕ್ಸ್ಟ್ ಒನ್ ಮಾಡೋಣ. ನೋಡಿ ಸೆಕೆಂಡ್ ಒನ್ ಏನ್ ಕೊಟ್ಟಿದ್ದಾರೆ, 2x ಸ್ಕ್ವೇರ್ ಪ್ಲಸ್ ಎಕ್ಸ್ ಮೈನಸ್ 6 ಇಸ್ ಈಕ್ವಲ್ಸ್ ಟು 0 ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಕಾನ್ಸ್ಟೆಂಟ್ ಏನಿದೆ, -6 ಇದೆ. ಕೋಎಫಿಷಿಯಂಟ್ ಆಫ್ ಎಕ್ಸ್ ಸ್ಕ್ವೇರ್ ಏನಿದೆ, 2 ಇದೆ. ಮಲ್ಟಿಪ್ಲೈ ಮಾಡಿದ್ರೆ 6 2 12 ಪ್ಲಸ್ ಇಂಟು ಮೈನಸ್ ಮೈನಸ್. ಸೊ ನಮ್ಗೇನ್ ಬೇಕು ಮಧ್ಯ, ಕೋಎಫಿಷಿಯಂಟ್ ಆಫ್ ಎಕ್ಸ್ ಏನು ಇಲ್ಲ ಅಂದ್ರೆ 1 ಬೇಕು ನಮ್ಗೆ. ಸೊ ಫ್ಯಾಕ್ಟರ್ಸ್ ಫೈಂಡ್ ಔಟ್ ಮಾಡೋಣ. 12 2 6 2 3 ಅಗೇನ್ 3 1. ಈಗ ನಮ್ಗೆ ಪ್ಲಸ್ ಆರ್ ಮೈನಸ್ ಮಾಡಿದ್ರೆ ನಮ್ಗೆ 1 ಬರ್ಬೇಕು. ನೋಡಿ 2 2 4 4 ಮೈನಸ್ 3 ಮಾಡಿದ್ರೆ 1 ಬರುತ್ತಲ್ವಾ. ಸೊ 4 ಮೈನಸ್ 3 ಮಾಡೋಣ, 1 ಬರುತ್ತೆ. ಮಲ್ಟಿಪ್ಲೈ ಮಾಡಿದ್ರೆ ಕೂಡ ನಮ್ಗೆ -12 ಬರುತ್ತೆ. ಸೊ ಬರೆಯೋಣ, 2x ಸ್ಕ್ವೇರ್ ಪ್ಲಸ್ 4x ಮೈನಸ್ 3x ಮೈನಸ್ 6 ಇಸ್ ಈಕ್ವಲ್ಸ್ ಟು 0. ಈಗ ಇವೆರಡರಲ್ಲಿ 2x ಕಾಮನ್ ತೆಗಿಬೋದಲ್ವಾ. ಸೊ 2x ಕಾಮನ್ ತೆಗೆದ್ವಿ, ಏನ್ ಉಳಿಯುತ್ತೆ, ಓನ್ಲಿ x ಉಳಿಯುತ್ತೆ. ಪ್ಲಸ್ ಇಲ್ಲಿ x ಹೊರಗಡೆ ತೆಗ್ದಿವಿ, 1 2 ತೆಗ್ದಿವಿ. ಸೊ ಏನ್ ಉಳಿಯುತ್ತೆ, 2 ಉಳಿಯುತ್ತೆ. ನೋಡಿ 2 2 4 ಆಯ್ತು. ಈಗ ಇಲ್ಲಿ ಏನ್ ಕಾಮನ್ ತೆಗಿಬಹುದು, ಮೈನಸ್ ತೆಗಿಯೋಣ, ಇನ್ನು 3 ತೆಗಿಬಹುದು. ಸೊ ಏನ್ ಉಳಿತು, ಇಲ್ಲಿ x ಉಳಿತು, ಪ್ಲಸ್ ಉಳಿತು. ಯಾಕೆ ನೋಡಿ ಇಲ್ಲಿ ಮೈನಸ್ ಇದೆ, ಪ್ಲಸ್ ತಗೋಬೇಕಂದ್ರೆ ಮೈನಸ್ ಇಂಟು ಪ್ಲಸ್ ಮೈನಸ್ ಆಗುತ್ತೆ.
ಓಕೆ, ಅಲ್ಲಿ ಅಷ್ಟಕ್ಕೂ ಇಲ್ಲಿ ಸೇಮ್ ಇರುತ್ತೆ ನೋಡಿ. ಎಕ್ಸ್ ಪ್ಲಸ್ ಟು ಇಸ್ ಈಕ್ವಲ್ಸ್ ಟು 0. ಈಗ ಎಕ್ಸ್ ಪ್ಲಸ್ ಟು ಕಾಮನ್ ತೆಗೆಯೋಣ. 2x ಮೈನಸ್ 3 ಇಸ್ ಈಕ್ವಲ್ಸ್ ಟು 0. ಈಗ ಎಕ್ಸ್ ಪ್ಲಸ್ ಟು ಇಸ್ ಈಕ್ವಲ್ಸ್ ಟು 0 ಒಂದು, 2x ಮೈನಸ್ 3 ಇಸ್ ಈಕ್ವಲ್ಸ್ ಟು 0 ಒಂದು. ಈಗ ಎಕ್ಸ್ ಇಸ್ ಈಕ್ವಲ್ಸ್ ಟು ಈ 2 ನ ಈಕ್ವಲ್ಸ್ ಟು ಈ ಕಡೆ ಕಳ್ಸಿದ್ರೆ ಏನಾಗುತ್ತೆ, -2 ಆಯ್ತು. ಓಕೆ, ಎಕ್ಸ್ ವ್ಯಾಲ್ಯೂ ಬಂತು. ಇನ್ನೊಂದು ಎಕ್ಸ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡೋಣ. 2x ಇಸ್ ಈಕ್ವಲ್ಸ್ ಟು ಈ -3 ನ ಈಕ್ವಲ್ಸ್ ಟು ಈ ಕಡೆ ಕಳ್ಸಿದ್ರೆ +3 ಆಯ್ತು. ಸೊ ಎಕ್ಸ್ ಇಸ್ ಈಕ್ವಲ್ಸ್ ಟು 3, ಈ 2 ನ ಈಕ್ವಲ್ಸ್ ಟು ಈ ಕಡೆ ಕಳ್ಸಿದ್ರೆ ಡಿವೈಡ್ ಆಗತ್ತೆ. ಸೊ ಎಕ್ಸ್ ಇಸ್ ಈಕ್ವಲ್ಸ್ ಟು 3/2 ಬಂತು. ಇವೆ ಎರಡು ರೂಟ್ಸ್ ಆಫ್ ದ ಕ್ವಾಡ್ರಾಟಿಕ್ ಈಕ್ವೇಶನ್. ಓಕೆ, ಈಗ ನೆಕ್ಸ್ಟ್ ಒನ್ ಮಾಡೋಣ. ನೋಡಿ, ಥರ್ಡ್ ಒನ್ ಏನ್ ಕೊಟ್ಟಿದ್ದಾರೆ, √2x² ಪ್ಲಸ್ 7x ಪ್ಲಸ್ 5√2 ಇಸ್ ಈಕ್ವಲ್ಸ್ ಟು 0 ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಕಾನ್ಸ್ಟೆಂಟ್ ಏನಿದೆ, 5√2 ಇದೆ ಅಲ್ವಾ, ಇಂಟು ಕೊಯಿಫಿಷಿಯಂಟ್ ಆಫ್ x² ಏನಿದೆ, √2 ಇದೆ ಅಲ್ವಾ. ಈಗ ಮಲ್ಟಿಪ್ಲೈ ಮಾಡೋಣ. √2 ಇಂಟು √2 ಮಾಡಿದ್ರೆ ಏನ್ ಬರುತ್ತೆ, 2 ಬರುತ್ತೆ. ಇಂಟು 5 ಏನ್ ಬಂತು ನಮ್ಗೆ, 10 ಬಂತು ಅಲ್ವಾ. ಈಗ 10 ಅನ್ನ ನಾವ್ ಏನ್ ಮಾಡ್ಬೇಕು, 7 ಬರೋ ತರ ಮಾಡ್ಕೋಬೇಕು. ಸೊ ಫ್ಯಾಕ್ಟರ್ಸ್ ತೆಗೆಯೋಣ. ನೋಡಿ, 2 5s 10 ಆಯ್ತು, 5 1s 5 ಪ್ಲಸ್ 2. ಓಕೆ, ಮಾಡಿದ್ರೆ ನಮ್ಗೆ 7 ಬರುತ್ತಲ್ವಾ. ಸೊ ಅದನ್ನೇ ಬರೆಯೋಣ. 2 ಪ್ಲಸ್ 5 ಆದ್ರೂ ಬರೀರಿ, 5 ಪ್ಲಸ್ 2 ಆದ್ರೂ ಬರೀರಿ. ಬಟ್ ನಾವು ನೋಡಿ, ಫಸ್ಟ್ 2 ತಗೊಳ್ಳೋಣ, ಆಮೇಲೆ 5 ತಗೊಳ್ಳೋಣ. ಹೆಂಗ್ ಬರೆದ್ರು ಆನ್ಸರ್ ಏನು ಕರೆಕ್ಟ್ ಬರುತ್ತೆ. ಆದ್ರೆ ಇಲ್ಲಿ 5 ಇರೋದ್ರಿಂದ 5 ಆ ಕಡೆ ಇಡೋಣ. ಓಕೆ, ಫಸ್ಟ್ 2 ಬರೆಯೋಣ. ಅಂದ್ರೆ ನೋಡಿ, √2x² ಪ್ಲಸ್ 2x ಅಂತ ಫಸ್ಟ್ ತಗೊಳ್ಳೋಣ, ಆಮೇಲೆ 5x ತಗೊಳ್ಳೋಣ. ಇದನ್ನೇ ಹೇಳಿದ್ದು ನಾನು. ಓಕೆ, ಎರಡು ಆಡ್ ಮಾಡಿದ್ರೆ 7x ಬಂತು ನಮ್ಗೆ, ಪ್ಲಸ್ 5√2 ಇಸ್ ಈಕ್ವಲ್ಸ್ ಟು 0. ನೋಡಿ, ಇವೆರಡರಲ್ಲಿ ನಾವು 5 ಕಾಮನ್ ತೆಕ್ಕೋಬೋದಲ್ವಾ, ಅದಕ್ಕೆ. ಈಗ ನೋಡಿ, ಇಲ್ಲಿ ಏನ್ ಕಾಮನ್ ತೆಗಿಬಹುದು ನಾವು, ಎಕ್ಸ್ ಕಾಮನ್ ತೆಗಿಬಹುದು ಮ್ಯಾಮ್. ಕರೆಕ್ಟ್. ನಂಬರ್ ಏನ್ ತೆಗಿಬಹುದು, ಇಲ್ಲಿ √2 ಇದೆ, ಇಲ್ಲಿ 2 ಇದೆ. ಕಾಮನ್ ಬರಲ್ಲ ಮೇಡಮ್ ಅಂದ್ರೆ ನೋಡಿ, ನಾವು ಈ 2 ನ ಏನಂತೀವಿ, √2 ಇಂಟು √2 ಅಂತೀವಲ್ವಾ, ಈಗ ತಾನೇ ಮಾಡಿದ್ವಿ. ಸೊ ಎರಡು ಸೇರಿದ್ರೆ 2 ಆಗತ್ತೆ. ಸೊ ಒಂದ್ √2 ನಾವು ಕಾಮನ್ ತೆಗಿಬೋದಲ್ವಾ, ಇಲ್ಲಿನೂ √2 ಇದೆ, ಇಲ್ಲಿ 2 ಇದಾವೆ. ಸೊ ಒಂದ್ √2 ಕಾಮನ್ ತೆಗಿಯೋಣ, ಒಂದು ಎಕ್ಸ್ ತೆಗಿಯೋಣ. ಏನ್ ಉಳಿಯುತ್ತೆ, ಇಲ್ಲಿ ಓನ್ಲಿ ಎಕ್ಸ್ ಉಳಿಯಿತು, ಪ್ಲಸ್ ಇಲ್ಲಿ ಒಂದ್ √2 ಉಳಿಯಿತು. 2 ಇದಾವಲ್ಲ, ಒಂದ್ ಕಾಮನ್ ತೆಗೆದ್ವಿ, ಒಂದ್ √2 ಉಳಿಯಿತು. ಎಕ್ಸ್ ತೆಗೆದ್ಬಿಟ್ಟಿವಿ ನಾವು. ಓಕೆ, ಈಗ ಇವೆರಡ್ರಲ್ಲಿ ಏನ್ ಕಾಮನ್ ತೆಗಿಬಹುದು, 5 ಇದೆ ನೋಡಿ, 5 ಕಾಮನ್ ತೆಗಿಬಹುದು. ತೆಗೆದ್ರೆ ಏನ್ ಉಳಿಯುತ್ತೆ, ಎಕ್ಸ್ ಉಳಿಯಿತು, ಪ್ಲಸ್ √2 ಉಳಿಯಿತು. ನೋಡಿ, ಸೇಮ್ ಬಂತಲ್ವಾ, ಎಕ್ಸ್ ಪ್ಲಸ್ √2 ಎಕ್ಸ್ ಪ್ಲಸ್ √2 ಈ ತರ ಬಂದ್ರೆ ನಾವು ಮಾಡ್ತಾ ಇರೋದು ಕರೆಕ್ಟ್ ಅಂತ. ಸೊ ಇದನ್ನ ಕಾಮನ್ ತೆಗಿಯೋಣ. ಎಕ್ಸ್ ಪ್ಲಸ್ √2 ಇಂಟು √2x ಪ್ಲಸ್ 5 ಇಸ್ ಈಕ್ವಲ್ಸ್ ಟು 0. ಈಗ ಎಕ್ಸ್ ಪ್ಲಸ್ √2 ಇಸ್ ಈಕ್ವಲ್ಸ್ ಟು 0 ಅಂತ ಒಂದು, √2x ಪ್ಲಸ್ 5 ಇಸ್ ಈಕ್ವಲ್ಸ್ ಟು 0 ಅಂತ ಇನ್ನೊಂದು. ಸೊ ನೋಡಿ, ಎಕ್ಸ್ ಇಸ್ ಈಕ್ವಲ್ಸ್ ಟು ಈ √2 ನ ಈಕ್ವಲ್ಸ್ ಟು ಈ ಕಡೆ ಕಳ್ಸಿದ್ರೆ -√2 ಆಯ್ತು ಅಲ್ವಾ. ಎಕ್ಸ್ ಇಸ್ ಈಕ್ವಲ್ಸ್ ಟು -√2 ಬಂತು. ಈಗ √2x ಇಸ್ ಈಕ್ವಲ್ಸ್ ಟು ಈ 5 ನ ಈಕ್ವಲ್ಸ್ ಈ ಕಡೆ ಕಳ್ಸಿದ್ರೆ -5 ಆಯ್ತು. ಈಗ ಎಕ್ಸ್ ಇಸ್ ಈಕ್ವಲ್ಸ್ ಟು -5, ಈ √2 ನ ಈಕ್ವಲ್ಸ್ ಈ ಕಡೆ ಕಳ್ಸಿದ್ರೆ ಡಿವೈಡ್ ಆಗುತ್ತೆ. ಯಾಕಂದ್ರೆ ಇದು ಮಲ್ಟಿಪ್ಲಿಕೇಶನ್ ಆಗ್ತಾ ಇದೆ ಅಲ್ವಾ, ಅದನ್ನ ಡಿವೈಡ್ ಕೆಳಗೆ ಹಾಕೋಬೇಕು. ಪ್ಲಸ್ ಆರ್ ಮೈನಸ್ ಇದ್ರೆ ಈ ರೀತಿ ಇದ್ರೆ ಇಲ್ಲಿ ಹೋಗಿ -r ಪ್ಲಸ್ ಸೈನ್ ಚೇಂಜ್ ಆಗುತ್ತೆ. ಅಂಡರ್ಸ್ಟ್ಯಾಂಡ್ ಆಯ್ತಾ. ಈಗ ದೀಸ್ ಆರ್ ರೂಟ್ಸ್ ಆಫ್ ದಿಸ್ ಕ್ವಾಡ್ರಾಟಿಕ್ ಈಕ್ವೇಶನ್. ಅಂಡರ್ಸ್ಟ್ಯಾಂಡ್ ಆಯ್ತಾ. ಈಗ ನೆಕ್ಸ್ಟ್ ಒನ್ ಮಾಡಿ ನೋಡಿ. ಫೋರ್ತ್ ಒನ್ ಏನ್ ಕೊಟ್ಟಿದ್ದಾರೆ, 2x² - x
ಪ್ಲಸ್ 1/8 ಇಸ್ ಈಕ್ವಲ್ಸ್ ಟು 0 ಅಂತ ಕೊಟ್ಟಿದ್ದಾರೆ. ಈ ರೀತಿ ಕೊಟ್ಟರೆ ನಾವು ಯಾವ ರೀತಿ ಮಾಡ್ಬೇಕು? ಇಲ್ಲಿ ಫ್ರಾಕ್ಷನ್ ಕೊಟ್ಟಿದ್ದಾರೆ, ಇಲ್ಲಿ ಫ್ರಾಕ್ಷನ್ ಇದೆ, ಯಾವ ರೀತಿ ಮಾಡ್ಬೇಕು ಮೇಡಮ್ ಅಂತಂದ್ರೆ ನೋಡಿ, ಯಾವ್ದಕ್ಕೆ ಆಗ್ಲಿ ಇದಕ್ಕೂ ಫ್ರಾಕ್ಷನ್ ಕೊಡ್ಲಿ, ಇದನ್ನು ಫ್ರಾಕ್ಷನ್ ಕೊಡ್ಲಿ, ನಾವು ಮೂರಕ್ಕೂ ಕೊಟ್ರೆ ನಾವು ಎಲ್ ಸಿ ಎಂ ತೆಗಿಬೇಕು. ಎಲ್ ಸಿ ಎಂ ತೆಗೆದು ಆ ನಂಬರ್ ಬರೋ ತರ ನಾವು ಮಲ್ಟಿಪ್ಲೈ ಮಾಡ್ಕೋಬೇಕು, ಒಟ್ಟು ಫ್ರಾಕ್ಷನ್ ತೆಗಿಬೇಕು. ಇಲ್ಲಿ ಬರೀ ಒಂದೇ ಇದಕ್ಕೆ ಇದೆ ಅಲ್ವಾ, ಒಂದೇ ಟರ್ಮ್ಗೆ ಇದೆ. ಸೊ ನಾವೇನ್ ಮಾಡೋಣ, ಹೋಲ್ ಈಕ್ವೇಶನ್ ನ ಏನ್ ಬರತ್ತೆ ಇಲ್ಲಿ ಎಲ್ ಸಿ ಎಂ ಓನ್ಲಿ 8 ಇದೆ ಅಲ್ವಾ, ಸೊ 8 ಇಂದ ಮಲ್ಟಿಪ್ಲೈ ಮಾಡೋಣ. ಓಕೆ, ಮಾಡಿದ್ರೆ ಏನಾಗತ್ತೆ, 8 2s 16x² ಮೈನಸ್ 8 ಇಂಟು ಎಕ್ಸ್ 8x ಪ್ಲಸ್ 1/8 ಇಂಟು 8 ಮಾಡಿದ್ರೆ 8 8 ಕ್ಯಾನ್ಸಲ್ ಆಯ್ತು, ಪ್ಲಸ್ 1 ಉಳಿತು ಇಸ್ ಈಕ್ವಲ್ಸ್ ಟು 0. ನೋಡಿ ಇಲ್ಲಿ ನಮ್ಗೆ ಫ್ರಾಕ್ಷನ್ ಹೋಯ್ತು. ಈ ರೀತಿ ಇದ್ರೆ ನಾವು ಈಸಿಯಾಗಿ ಬೈ ಸ್ಪ್ಲಿಟಿಂಗ್ ಮಿಡಲ್ ಟರ್ಮ್ ಮೆಥಡ್ ಮಾಡೋಣ. ನೋಡಿ ಇಲ್ಲಿ ಕಾನ್ಸ್ಟೆಂಟ್ ಏನಿದೆ 1 ಇದೆ, ಕೋಎಫಿಷಿಯಂಟ್ ಆಫ್ x² ಏನಿದೆ 16 ಇದೆ, ಮಲ್ಟಿಪ್ಲೈ ಮಾಡಿದ್ರೆ 16 ಬಂತು. ನಾವು ಅದನ್ನ ಈಗ ಏನ್ ಬರ್ಬೇಕು, ನಮಗೆ ಮಿಡಲ್ ಟರ್ಮ್ -8 ಬರ್ಬೇಕು. 16ಗೆ ಫ್ಯಾಕ್ಟರ್ಸ್ ತೆಗೆಯೋಣ. 2 8s 2 4s 2 2s ಅಗೇನ್ 2 1s. ನೋಡಿ ನಮ್ಗೆ ಇಲ್ಲಿ ಏನ್ ಬೇಕು, -8 ಬೇಕು. 2 2s 4 2 2s 4 ಅಂದ್ರೆ 4 + 4 ಮಾಡಿ ನಮ್ಗೆ 8 ಬರುತ್ತಲ್ವಾ. ಸೊ 16x² ಮೈನಸ್ 4x ಅಗೇನ್ -4x, ಎರಡಕ್ಕೂ ಮೈನಸ್ ತಗೋಬೇಕು. ಮಲ್ಟಿಪ್ಲೈ ಮಾಡಿದ್ರೆ ಪ್ಲಸ್ ಆಗತ್ತೆ. 4 4s 16 ಆಯ್ತು, ನಮ್ಗೆ ಪ್ಲಸ್ 16 ಇಲ್ಲಿದೆ ಅಲ್ವಾ. ಸೊ ಪ್ಲಸ್ 1 ಇಸ್ ಈಕ್ವಲ್ಸ್ ಟು 0. ಈಗ ನೋಡಿ ಇವೆರಡರಲ್ಲಿ ಯಾವ ಕಾಮನ್ ತೆಗಿಬಹುದು, 4x ಕಾಮನ್ ತೆಗಿಬಹುದು. ಏನ್ ಉಳಿಯುತ್ತೆ, 4 ಉಳಿತು, 1x ಉಳಿತು. ಇಲ್ಲೇನು ಉಳಿಯುತ್ತೆ, ಏನು ಉಳಿಯಲ್ಲ, 1 ಉಳಿತು. ಈಗ ಇಲ್ಲಿ ಏನು ಇಲ್ಲ ಕಾಮನ್, ಸೊ 1 ತೆಗಿಯೋಣ ಕಾಮನ್. ಏನು ಉಳಿಯುತ್ತೆ, 4x. ನೋಡಿ ಮೈನಸ್ ಬರಿಬೇಕು, ಇಲ್ಲಿ ಪ್ಲಸ್ ಇದೆ ಆದ್ರೆ ನಾನು ಇಲ್ಲಿ ಮೈನಸ್ ತಗೊಂತಾ ಇದ್ದೀನಿ. ಯಾಕೆ, ಮೈನಸ್ ಇಂಟು ಮೈನಸ್ ಪ್ಲಸ್ ಆಗತ್ತೆ ಅಂತ. 1 ಓಕೆ ಇಸ್ ಈಕ್ವಲ್ಸ್ ಟು 0. ಇವೆರಡು ಸೇಮ್ ಕೂಡ ಬಂತು ನಮ್ಗೆ. 4x - 1 4x - 1 ಇಸ್ ಈಕ್ವಲ್ಸ್ ಟು 0. ಈಗ 4x - 1 ಇಸ್ ಈಕ್ವಲ್ಸ್ ಟು 0. ಅಗೇನ್ 4x - 1 ಇಸ್ ಈಕ್ವಲ್ಸ್ ಟು 0. 4x ಇಸ್ ಈಕ್ವಲ್ಸ್ ಟು -1 ಈಕ್ವಲ್ಸ್ ಟು ಈ ಕಡೆ ಕಳಿಸಿದ್ರೆ ಪ್ಲಸ್ 1 ಆಯ್ತು. x ಇಸ್ ಈಕ್ವಲ್ಸ್ ಟು 1, ಈ 4 ಈಕ್ವಲ್ಸ್ ಟು ಈ ಕಡೆ ಕಳಿಸಿದ್ರೆ ಡಿವೈಡ್ ಆಯ್ತು. ಸೊ x ಇಸ್ ಈಕ್ವಲ್ಸ್ ಟು 1/4 ಬಂತು. ಇಲ್ಲಿನೂ ಸೇಮ್ ಬರುತ್ತೆ, -1 ಆ ಕಡೆ ಕಳಿಸಿದ್ರೆ ಪ್ಲಸ್ 1 ಆಯ್ತು. x ಇಸ್ ಈಕ್ವಲ್ಸ್ ಟು 1, ಈ 4 ಈಕ್ವಲ್ಸ್ ಟು ಈ ಕಡೆ ಕಳಿಸಿದ್ರೆ ಡಿವೈಡ್ ಆಯ್ತು. ಸೊ x ಇಸ್ ಈಕ್ವಲ್ಸ್ ಟು 1/4 ಬಂತು. ದೀಸ್ ಆರ್ ದ ರೂಟ್ಸ್ ಆಫ್ ದಿಸ್ ಕ್ವಾಡ್ರಾಟಿಕ್ ಈಕ್ವೇಶನ್. ಅಂಡರ್ಸ್ಟ್ಯಾಂಡ್ ಆಯ್ತಾ? ಈಗ ನೆಕ್ಸ್ಟ್ ಒನ್ ನೋಡಿ. ಫಿಫ್ತ್ ಒನ್ ಏನ್ ಕೊಟ್ಟಿದ್ದಾರೆ, 100x² ಮೈನಸ್ 20x ಪ್ಲಸ್ 1 ಇಸ್ ಈಕ್ವಲ್ಸ್ ಟು 0 ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಕಾನ್ಸ್ಟೆಂಟ್ ಏನಿದೆ, 1 ಇದೆ. ಕೋಎಫಿಷಿಯಂಟ್ ಆಫ್ x² ಏನಿದೆ, 100 ಇದೆ. ಸೊ ಏನ್ ಬರುತ್ತೆ, 100 1 100. ನಮ್ಮ ಮಿಡಲ್ ಟರ್ಮ್ ಏನಿದೆ, -20 ಇದೆ. ಸೊ ನಾವು ಫಸ್ಟ್ ಫ್ಯಾಕ್ಟರ್ಸ್ ತೆಗೆಯೋಣ. ನೋಡಿ 2 50s 2 25s 5 5s 5 1s ಇವು ಫ್ಯಾಕ್ಟರ್ಸ್. ಈಗ ನಮ್ಗೆ -20 ಬರೋ ತರ ಮಾಡ್ಕೋಬೇಕು. ಯಾವ ರೀತಿ ಮಾಡ್ಬೋದು ನೋಡಿ, 5 2s 10 ಅಗೇನ್ 5 2s 10. 10 + 10 ಮಾಡಿದ್ರೆ ನಮ್ಗೆ 20 ಬರುತ್ತೆ. ಓಕೆ, 100x² ಮೈನಸ್ 10x ಅಗೇನ್ ಮೈನಸ್ 10x ಪ್ಲಸ್ 1 ಇಸ್ ಈಕ್ವಲ್ಸ್ ಟು 0. ನೋಡಿ ಮೈನಸ್ ಇಂಟು ಮೈನಸ್ ಪ್ಲಸ್ 100 ಬರುತ್ತೆ. -10 ಇಂಟು -10 ಮಾಡಿದ್ರೆ, ಇನ್ನು ಆಡ್ ಮಾಡಿದ್ರೆ -20 ಬರುತ್ತೆ. ಈಗ ಇವೆರಡರಲ್ಲಿ ಕಾಮನ್ ಏನ್ ತೆಗಿಬಹುದು, 10x ತೆಗಿಬಹುದು. ಸೊ ಏನ್ ಉಳಿಯುತ್ತೆ, 10 ಉಳಿತು, 1x ಉಳಿತು, ಮೈನಸ್ ಇಲ್ಲಿ ಎಲ್ಲ ಹೊರಗಡೆ ಬಂದಿದೆ 1 ಉಳಿತು. ಇಲ್ಲಿ ಏನು ಇಲ್ಲ ಕಾಮನ್, ಸೊ -1 ತೆಗಿಯೋಣ. ಏನು ಉಳಿಯುತ್ತೆ, 10x ಮೈನಸ್ ತಗೋಬೇಕು. ಇಲ್ಲಿ ಪ್ಲಸ್ ಇದೆ, ಇಲ್ಲಿ ಮೈನಸ್ ತಗೊಂತ ಇದೀವಿ. ಯಾಕೆ, ಮೈನಸ್ ಇಂಟು ಮೈನಸ್ ಪ್ಲಸ್ ಆಯ್ತು ಇಸ್ ಈಕ್ವಲ್ಸ್ ಟು 0.
ಈಗ 10x ಮೈನಸ್ 1 ಕಾಮನ್ ಇದೆ, ಇನ್ನೊಂದು 10x ಮೈನಸ್ 1 ಬಂತು. ಸೊ 10x ಮೈನಸ್ 1 ಇಸ್ ಈಕ್ವಲ್ಸ್ ಟು 0 ಒಂದು, 10x ಮೈನಸ್ 1 ಇಸ್ ಈಕ್ವಲ್ಸ್ ಟು 0 ಇನ್ನೊಂದು. ಈಗ 10x ಇಸ್ ಈಕ್ವಲ್ಸ್ ಟು ಈ ಮೈನಸ್ 1 ಈಕ್ವಲ್ಸ್ ಟು ಈ ಕಡೆ ಕಳಿಸಿದ್ರೆ ಪ್ಲಸ್ 1 ಆಯ್ತು. ಸೊ ಎಕ್ಸ್ ಇಸ್ ಈಕ್ವಲ್ಸ್ ಏನಾಗುತ್ತೆ 1 ಅಪಾನ್ ಈ 10 ಈಕ್ವಲ್ಸ್ ಟು ಈ ಕಡೆ ಕಳಿಸಿದ್ರೆ ಡಿವೈಡ್ ಆಗುತ್ತೆ. ಸೊ ಎಕ್ಸ್ ಇಸ್ ಈಕ್ವಲ್ಸ್ ಟು 1 ಅಪಾನ್ 10 ಆಯ್ತು. ಸೇಮ್ ಬರುತ್ತೆ ಇಲ್ಲಿನು 10x ಇಸ್ ಈಕ್ವಲ್ಸ್ ಟು ಮೈನಸ್ 1 ಆ ಕಡೆಗೆ ಹೋಯ್ತು ಪ್ಲಸ್ 1 ಆಯ್ತು. ಎಕ್ಸ್ ಇಸ್ ಈಕ್ವಲ್ಸ್ ಟು 1, ಈ 10 ಈ ಕಡೆ ಹೋದ್ರೆ ಡಿವೈಡ್ ಆಯ್ತು. ದೀಸ್ ಆರ್ ದ ರೂಟ್ಸ್ ಆಫ್ ದಿಸ್ ಕ್ವಾಡ್ರಾಟಿಕ್ ಈಕ್ವೇಶನ್. ಅಂಡರ್ಸ್ಟ್ಯಾಂಡ್ ಆಯ್ತಾ? ರೂಟ್ಸ್ ಯಾವ ರೀತಿ ಫೈಂಡ್ ಔಟ್ ಮಾಡ್ಬೇಕು ಅಂತ ನಾವು ಇದನ್ನೇ ಮುಂಚೆ ಝೀರೋಸ್ ಆಫ್ ದ ಪಾಲಿನಾಮಿಯಲ್ ಕೂಡ ಇದೇ ರೀತಿ ಮಾಡ್ತಾ ಇದ್ವಿ ಅಲ್ವಾ. ಈಗ ನೆಕ್ಸ್ಟ್ ಒನ್